ಮೃತದೇಹದ ಮೇಲೆ ಗಾಯದ ಗುರುತುಗಳಿರ್ತವೆ. ಗಾಯದ ಗುರುತುಗಳು ಜೀವ ಹೋಗಿರೋದು ಏನಕ್ಕೆ ಅಂತ ಸ್ಪಷ್ಟವಾಗಿ ಹೇಳುತ್ತಿರುತ್ತವೆ. ಆದರೆ ಆ ವ್ಯಕ್ತಿ ತನ್ನ ಜೀವವನ್ನ ತಾನೇ ತೆಗೆದುಕೊಂಡ ಅಂತ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಂಘರ್ಷದಿಂದಲೇ ಸುದ್ದಿಯಲ್ಲಿದೆ. ಇಂಥ ಜಿಲ್ಲೆಯಲ್ಲಿ ಜೀವ ತೆಗೆಯುವ ಘಟನೆಗಳನ್ನು ಮುಚ್ಚಿ ಹಾಕುವುದರ ಬೆಲೆ ಬರೀ 50,000 ರೂಪಾಯಿ. ಮೃತ ವ್ಯಕ್ತಿಗಳ ಮೇಲಿನ ಗಾಯದ ಗುರುತುಗಳನ್ನು ಅಳಿಸಿ ಹಾಕಿ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತನ್ನ ಜೀವ ತಾನೇ ತೆಗೆದುಕೊಂಡ ಎಂದು ವರದಿ ನೀಡುತ್ತಿದ್ದಾರೆ. ಇಂಥ ವೈದ್ಯರ ಜಾಲದ ವಿರುದ್ಧ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದುವರೆಗೂ 7 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಲಾಗಿದೆ. ಸಂಭಾಲ್ ಜಿಲ್ಲೆಯಲ್ಲಿ 32 ಮಂದಿ ಸರ್ಕಾರಿ ವೈದ್ಯರುಗಳ ಮೇಲೆ ವ್ಯಕ್ತಿಗಳ ಜೀವಂತ ತೆಗೆದಿರುವ ವರದಿಗಳನ್ನು ತಾನೇ ಬಯಲಿಗೆಳೆದಿದ್ದಾನೆ ಎಂದು ಬದಲಾಯಿಸಿ ವರದಿ ನೀಡಿದ ಆರೋಪವಿದ್ದು ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಈ ಜಾಲದಲ್ಲಿ ಫಾರ್ಮಸಿಸ್ಟ್ಗಳು, ಆಸ್ಪತ್ರೆ ವಾರ್ಡ್ ಬಾಯ್ಗಳು, ವೈದ್ಯರು ಭಾಗಿಯಾಗಿದ್ದಾರೆ. ಬಹಳ ಮಹತ್ವದ ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ತಿರುಚಿದ್ದಾರೆ. ಇದೆಲ್ಲವೂ ಬೆಳಕಿಗೆ ಬಂದಿದ್ದು 19 ವರ್ಷದ ಮಂಜು ಎಂಬಾಕೆಯ ಮರ್ಡರ್ ನಡೆದ ಬಳಿಕ. ಮಂಜು ಕುಟುಂಬವೇ ಆಕೆಯನ್ನ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ರು. ಓರ್ವ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ಗೆ 50,000 ರೂಪಾಯಿ ಹಣ ನೀಡಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ತಿರುಚುತ್ತಿದ್ದಾರಂತೆ. ಪ್ರಮುಖ ಶಂಕಿತ ಮಧುರ್ ಆರ್ಯ ಭೋಜಾಯ್ ಸಿಎಚ್ಸಿಯಲ್ಲಿ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ ಯಶ್ ಶರ್ಮಾ ಮತ್ತು ಓರ್ವ ಕಂಪ್ಯೂಟರ್ ಆಪರೇಟರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮಧುರ್ ಆಯುರ್ಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಕೊಡಲಾಗಿದೆ. ವ್ಯವಸ್ಥಿತವಾಗಿ 100 ಕೊಲೆ ಕೇಸುಗಳನ್ನು ತಿರುಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಯನ್ನ ನೀಡಿದ್ದಾರೆ. ಮೃತದೇಹದ ಮೇಲೆ ಗಾಯದ ಗುರುತುಗಳಿರ್ತವೆ. ಗಾಯದ ಗುರುತುಗಳು ಜೀವ ಹೋಗಿರೋದು ಏನಕ್ಕೆ ಅಂತ ಸ್ಪಷ್ಟವಾಗಿ ಹೇಳುತ್ತಿರುತ್ತವೆ. ಆದರೆ ಆ ವ್ಯಕ್ತಿ ತನ್ನ ಜೀವವನ್ನ ತಾನೇ ತೆಗೆದುಕೊಂಡ ಅಂತ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಂಘರ್ಷದಿಂದಲೇ ಸುದ್ದಿಯಲ್ಲಿದೆ. ಇಂಥ ಜಿಲ್ಲೆಯಲ್ಲಿ ಜೀವ ತೆಗೆಯುವ ಘಟನೆಗಳನ್ನು ಮುಚ್ಚಿ ಹಾಕುವುದರ ಬೆಲೆ ಬರೀ 50,000 ರೂಪಾಯಿ. ಮೃತ ವ್ಯಕ್ತಿಗಳ ಮೇಲಿನ ಗಾಯದ ಗುರುತುಗಳನ್ನು ಅಳಿಸಿ ಹಾಕಿ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತನ್ನ ಜೀವ ತಾನೇ ತೆಗೆದುಕೊಂಡ ಎಂದು ವರದಿ ನೀಡುತ್ತಿದ್ದಾರೆ. ಇಂಥ ವೈದ್ಯರ ಜಾಲದ ವಿರುದ್ಧ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದುವರೆಗೂ 7 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಲಾಗಿದೆ. ಸಂಭಾಲ್ ಜಿಲ್ಲೆಯಲ್ಲಿ 32 ಮಂದಿ ಸರ್ಕಾರಿ ವೈದ್ಯರುಗಳ ಮೇಲೆ ವ್ಯಕ್ತಿಗಳ ಜೀವಂತ ತೆಗೆದಿರುವ ವರದಿಗಳನ್ನು ತಾನೇ ಬಯಲಿಗೆಳೆದಿದ್ದಾನೆ ಎಂದು ಬದಲಾಯಿಸಿ ವರದಿ ನೀಡಿದ ಆರೋಪವಿದ್ದು ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಈ ಜಾಲದಲ್ಲಿ ಫಾರ್ಮಸಿಸ್ಟ್ಗಳು, ಆಸ್ಪತ್ರೆ ವಾರ್ಡ್ ಬಾಯ್ಗಳು, ವೈದ್ಯರು ಭಾಗಿಯಾಗಿದ್ದಾರೆ. ಬಹಳ ಮಹತ್ವದ ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ತಿರುಚಿದ್ದಾರೆ. ಇದೆಲ್ಲವೂ ಬೆಳಕಿಗೆ ಬಂದಿದ್ದು 19 ವರ್ಷದ ಮಂಜು ಎಂಬಾಕೆಯ ಮರ್ಡರ್ ನಡೆದ ಬಳಿಕ. ಮಂಜು ಕುಟುಂಬವೇ ಆಕೆಯನ್ನ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ರು. ಓರ್ವ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ಗೆ 50,000 ರೂಪಾಯಿ ಹಣ ನೀಡಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ತಿರುಚುತ್ತಿದ್ದಾರಂತೆ. ಪ್ರಮುಖ ಶಂಕಿತ ಮಧುರ್ ಆರ್ಯ ಭೋಜಾಯ್ ಸಿಎಚ್ಸಿಯಲ್ಲಿ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ ಯಶ್ ಶರ್ಮಾ ಮತ್ತು ಓರ್ವ ಕಂಪ್ಯೂಟರ್ ಆಪರೇಟರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮಧುರ್ ಆಯುರ್ಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಕೊಡಲಾಗಿದೆ. ವ್ಯವಸ್ಥಿತವಾಗಿ 100 ಕೊಲೆ ಕೇಸುಗಳನ್ನು ತಿರುಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಯನ್ನ ನೀಡಿದ್ದಾರೆ. ಮೃತದೇಹದ ಮೇಲೆ ಗಾಯದ ಗುರುತುಗಳಿರ್ತವೆ. ಗಾಯದ ಗುರುತುಗಳು ಜೀವ ಹೋಗಿರೋದು ಏನಕ್ಕೆ ಅಂತ ಸ್ಪಷ್ಟವಾಗಿ ಹೇಳುತ್ತಿರುತ್ತವೆ. ಆದರೆ ಆ ವ್ಯಕ್ತಿ ತನ್ನ ಜೀವವನ್ನ ತಾನೇ ತೆಗೆದುಕೊಂಡ ಅಂತ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಂಘರ್ಷದಿಂದಲೇ ಸುದ್ದಿಯಲ್ಲಿದೆ. ಇಂಥ ಜಿಲ್ಲೆಯಲ್ಲಿ ಜೀವ ತೆಗೆಯುವ ಘಟನೆಗಳನ್ನು ಮುಚ್ಚಿ ಹಾಕುವುದರ ಬೆಲೆ ಬರೀ 50,000 ರೂಪಾಯಿ. ಮೃತ ವ್ಯಕ್ತಿಗಳ ಮೇಲಿನ ಗಾಯದ ಗುರುತುಗಳನ್ನು ಅಳಿಸಿ ಹಾಕಿ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತನ್ನ ಜೀವ ತಾನೇ ತೆಗೆದುಕೊಂಡ ಎಂದು ವರದಿ ನೀಡುತ್ತಿದ್ದಾರೆ. ಇಂಥ ವೈದ್ಯರ ಜಾಲದ ವಿರುದ್ಧ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದುವರೆಗೂ 7 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಲಾಗಿದೆ. ಸಂಭಾಲ್ ಜಿಲ್ಲೆಯಲ್ಲಿ 32 ಮಂದಿ ಸರ್ಕಾರಿ ವೈದ್ಯರುಗಳ ಮೇಲೆ ವ್ಯಕ್ತಿಗಳ ಜೀವಂತ ತೆಗೆದಿರುವ ವರದಿಗಳನ್ನು ತಾನೇ ಬಯಲಿಗೆಳೆದಿದ್ದಾನೆ ಎಂದು ಬದಲಾಯಿಸಿ ವರದಿ ನೀಡಿದ ಆರೋಪವಿದ್ದು ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಈ ಜಾಲದಲ್ಲಿ ಫಾರ್ಮಸಿಸ್ಟ್ಗಳು, ಆಸ್ಪತ್ರೆ ವಾರ್ಡ್ ಬಾಯ್ಗಳು, ವೈದ್ಯರು ಭಾಗಿಯಾಗಿದ್ದಾರೆ. ಬಹಳ ಮಹತ್ವದ ಮರಣೋತ್ತರ ಪರೀಕ್ಷೆಯ ವರದಿಯನ್ನೇ ತಿರುಚಿದ್ದಾರೆ. ಇದೆಲ್ಲವೂ ಬೆಳಕಿಗೆ ಬಂದಿದ್ದು 19 ವರ್ಷದ ಮಂಜು ಎಂಬಾಕೆಯ ಮರ್ಡರ್ ನಡೆದ ಬಳಿಕ. ಮಂಜು ಕುಟುಂಬವೇ ಆಕೆಯನ್ನ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ರು. ಓರ್ವ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ಗೆ 50,000 ರೂಪಾಯಿ ಹಣ ನೀಡಿ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ತಿರುಚುತ್ತಿದ್ದಾರಂತೆ. ಪ್ರಮುಖ ಶಂಕಿತ ಮಧುರ್ ಆರ್ಯ ಭೋಜಾಯ್ ಸಿಎಚ್ಸಿಯಲ್ಲಿ ಫಾರ್ಮಸಿಸ್ಟ್ ವಾರ್ಡ್ ಬಾಯ್ ಯಶ್ ಶರ್ಮಾ ಮತ್ತು ಓರ್ವ ಕಂಪ್ಯೂಟರ್ ಆಪರೇಟರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಮಧುರ್ ಆಯುರ್ಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಕೊಡಲಾಗಿದೆ. ವ್ಯವಸ್ಥಿತವಾಗಿ 100 ಕೊಲೆ ಕೇಸುಗಳನ್ನು ತಿರುಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಯನ್ನ ನೀಡಿದ್ದಾರೆ.